ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ತಾನೇ ಹೂವಿನ ಸುಗಂಧ, ಗುರು ತಾನೇ ನದಿಯ ಹರಿವು, ಗುರು ತಾನೇ ಸೂರ್ಯನ ಕಿರಣ, ಗುರು ತಾನೇ ಚಂದ್ರನ ಆ ಮೃದು ಬೆಳಕು, ಗುರುವೇ ಜೀವನದ ಸತ್ಯ ಸ್ವರೂಪ. ಬದುಕಿಗೆ ನಿಜವಾದ ನಡೆ ನುಡಿ ಕಲಿಸಿ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುಗಳೆಲ್ಲರಿಗೂ ಸಾವಿರದ ಶರಣು ಶರಣಾರ್ಥಿ. ಇಂತಹ ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರಾರ್ಥನೆ ಎಂದರೆ ದೇವರೊಂದಿಗೆ ನಿಕಟವಾದ ಸಂವಾದ. ಮನಸ್ಸನ್ನು ಶಾಂತಗೊಳಿಸಿ, ಆತ್ಮವನ್ನು ಶುದ್ಧಿಗೊಳಿಸಿ, ದೈವ ಶಕ್ತಿಯ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುವ ಸಾಧನವೇ ಪ್ರಾರ್ಥನೆ. ಪ್ರಾರ್ಥನೆ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕುಮಾರಿ ದಿವ್ಯಾ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಬಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ನೆಲೆಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತನ್ನು ಆಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಥ್ಯಾಂಕ್ ಯು. ಧನ್ಯವಾದಗಳು ದಿವ್ಯಾ. ಬಾಳು ಬೆಳಗುವ ದೀಪ, ಅದುವೇ ಗುರುವೆಂಬ ರೂಪ. ನಮ್ಮ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ, ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ, ಉತ್ತಮ ಮಾರ್ಗದರ್ಶನ ನೀಡಿ ಜೀವನದಲ್ಲಿ ಶಿಸ್ತನ್ನು ಮೂಡಿಸುವ ಗುರುಗಳಿಗೆ ಗೌರವ ಸಲ್ಲಿಸುವ ಈ ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಕುಮಾರ್ ಪರಶುರಾಮ್. ಓಂ ಗುರುಭ್ಯೋ ನಮಃ. ನೆಚ್ಚಿನ ನಲ್ಮೆಯ ಗುರುಗಳಾದ ಇರುವರನ್ನು ಮನದಲ್ಲಿ ನೆನೆಯುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಈ ಇಡೀ ಸಂಜೆ ಸಮಯದಲ್ಲಿ ಹಸಿರಾದ ಎಲೆಯ ಮೇಲಿನ ಪರಿಶುದ್ಧವಾದ ಮಂಜಿನ ಹನಿಯಂತೆ ಕಂಗೊಳಿಸುತ್ತಿರುವ ನನ್ನ ಸಹಪಾಠಿಗಳಿಗೂ ಹಾಗೂ ಕಾರ್ಯಕ್ರಮದ ಮುಖ್ಯ ಬಿಂದುವಾದ ನನ್ನ ನೆಚ್ಚಿನ ಗುರುಗಳಿಗೂ ಶಿಕ್ಷಕರ ದಿನದ ಶುಭಾಶಯಗಳು ಕೋರುತ್ತೇನೆ. ಎಲ್ಲರ ಬದುಕಿನಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ. ಹುಟ್ಟಿದಾಗ ನಡೆಯಲು ಕಲಿಸಿದ ತಾಯಿ ಶಿಕ್ಷಕಿ, ಬಿದ್ದಾಗ ಮೇಲೇಳಲು ಕಲಿಸಿದ ತಂದೆ ಶಿಕ್ಷಕ, ಇವರಿಬ್ಬರನ್ನು ಹೊರತುಪಡಿಸಿ ನಮ್ಮ ನಿಮ್ಮೆಲ್ಲರ ಜೀವನದ ಹೊಸ ದಾರಿ, ಒಳ್ಳೆಯ ನುಡಿ, ನಡತೆ, ಶಿಸ್ತು, ಸಂಯಮವನ್ನು ತಿಳಿ ಹೇಳಿ ಜೀವನವನ್ನು ಉತ್ತುಂಗ ಮಟ್ಟಕ್ಕೆ ರೂಪಿಸಿಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಇನ್ಸೈಟ್ ಸಂಸ್ಥೆಯ, ಅದರಲ್ಲೂ ಕನ್ನಡ ಸಾಹಿತ್ಯ ವಿಷಯದಲ್ಲಿ ಪರಿಪೂರ್ಣತೆ ಕಂಡ 2 ವಿಜಯ ಸ್ತಂಭಗಳಂತೆ ಇದ್ದು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾದ ಹೆಸರಲ್ಲೇ ದೀಪ ಹೊಂದಿದ ಪ್ರದೀಪ ಸರ್ ಅವರಿಗೆ ಅದೇ ರೀತಿ ಜ್ಯೋತಿ ತಾ ಬೆಳಗಿ ಇನ್ನೊಬ್ಬರಿಗೆ ಬೆಳಕಾಗುವಂತೆ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾದ ಹೆಸರಲ್ಲೇ ಜ್ಯೋತಿ ಹೊಂದಿದ ಶ್ರೀಯುತ ಜ್ಯೋತಿ ಗಣೇಶ್ ಸರ್ ಅವರಿಗೆ ಶೀಮಾ ಅವರಿಂದ ಹೂ ಕೊಡುವ ಮೂಲಕ ಸ್ವಾಗತಿಸಬೇಕಂತ ವಿನಂತಿ. ಬಾಳು ಬೆಳಗುವ ದೀಪ, ಅದುವೇ ಗುರುವೆಂಬ ರೂಪ, ಪ್ರದೀಪ ಮತ್ತು ಸರ್ ಮತ್ತು ನಮ್ಮ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳೆಸುವ ಜ್ಯೋತಿ ಗಣೇಶ್ ಸರ್, ಇವರಿಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಎಂದು ಹೇಳುತ್ತಾ, ನನ್ನ ಚಿಕ್ಕದಾದ
ಸ್ವಾಗತ ಕಾರ್ಯಕ್ರಮಕ್ಕೆ ಚೊಕ್ಕದಾದ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಇವರು. ಎಲ್ಲರನ್ನು ಸ್ವಾಗತಿಸಿದ ಪರಶುರಾಮ್ಗೂ ಸ್ವಾಗತ. ಗೊತ್ತಿಲ್ಲದವನಿಗೆ ಗೊತ್ತನ್ನು ಗುರು ಮಾಡುವವನೇ ಗುರು. ಗುರು ಇಲ್ಲದವನ ಗತಿಯೇನು ಎಂಬ ಪ್ರಶ್ನೆಗೆ ಉತ್ತರವಾಗಿ ಗುರುಗಳ ಮಹತ್ವ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಬರುತ್ತಿದ್ದಾರೆ ಕುಮಾರಿ ಪೂರ್ಣಿಮಾ. ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇನ್ಸೈಟ್ಸ್ IAS ನ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳು ನಾವೆಲ್ಲರೂ ಇಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಸುಂದರವಾಗಿ ಸರಳವಾಗಿ ಆಚರಿಸಲು ನಡೆದಿದ್ದೇವೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಭಾರತದ ಪ್ರಥಮ ಉಪರಾಷ್ಟ್ರಪತಿ ಹಾಗೂ ದ್ವಿತೀಯ ರಾಷ್ಟ್ರಪತಿಯಾಗಿದ್ದವರು. ವೀರಸ್ವಾಮಿ ಸೀತಮ್ಮ ಅವರ ಪುತ್ರನಾಗಿ ಸೆಪ್ಟೆಂಬರ್ 5, 1888 ತಮಿಳುನಾಡಿನಲ್ಲಿ ಜನಿಸ್ತಾರೆ. ಅವರು ಭಾರತೀಯ ತತ್ವಜ್ಞಾನಿ, ರಾಜಕಾರಣಿ ಹಾಗೂ 40 ವರ್ಷಗಳಿಗೂ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ವೃತ್ತಿ ನಿರ್ವಹಿಸಿದ್ದಾರೆ. ರಾಧಾಕೃಷ್ಣನ್ ರವರಿಗೆ ಆರ್ಡರ್ ಆಫ್ ದ ಮೆರಿನ್, ನೈಟ್ ಆಫ್ ದ ಆರ್ಮಿ, ಬ್ರಹ್ಮ ವಿದ್ಯಾಭಾಸ್ಕರ ಹಾಗೂ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಮತ್ತು ಅವರ ಅಮೂಲ್ಯವಾದ ದೇಶ ಸೇವೆಯ ಸ್ಮರಣಾರ್ಥವಾಗಿ 1965ರಿಂದ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಈ ದಿನ ಶಿಕ್ಷಕರಿಗೆ ಕೃತಜ್ಞತೆ ಅರ್ಪಿಸುವ ಒಂದು ಸಾಂಕೇತಿಕ ದಿನವಾದರೂ ವಿದ್ಯೆ ವಿನಯ ತುಂಬಿ ಸಾಧನೆಗೆ ದಾರಿದೀಪವಾಗಿರುವ ಶಿಕ್ಷಕರು ವಿದ್ಯಾರ್ಥಿಗಳ ಪ್ರೀತಿ ಗೌರವ ಆಧಾರಗಳಿಗೆ ಸದಾ ಆದ್ಯರು ಅಂತ ಹೇಳ್ತಾ ನಮ್ಮೆಲ್ಲಾ ಶಿಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಿಂದ ಅನಿಸಿಕೆ. ಗಣೇಶ್ ಇವರಿಂದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿನಯ್ ಸರ್ ಅವರಿಗೂ, ಗಣೇಶ್ ಸರ್ ಅವರಿಗೂ ಹಾಗೂ ಪ್ರದೀಪ್ ಸರ್ ಅವರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಭಾರತದ 2ನೇ ರಾಷ್ಟ್ರಪತಿ ಹಾಗೂ ಶ್ರೇಷ್ಠ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಗೌರವಾರ್ಥವಾಗಿ ನಾವು ಶಿಕ್ಷಕರ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಶಿಕ್ಷಕರು ಬರೀ ದೀಪವಲ್ಲ, ಅವರು ಬೆಂಕಿಯೇ. ಆದರೆ ಅವರು ನಮ್ಮನ್ನು ಸುಡುವುದಿಲ್ಲ, ನಮ್ಮೊಳಗೆ ಜ್ಞಾನದ ಬೆಳಕನ್ನು ಉರಿಸುವರು. ನಮ್ಮ ತಂದೆ ತಾಯಿ ಬರೀ ನಮಗೆ ಜೀವನವನ್ನು ನೀಡಿರಬಹುದು, ಆದರೆ ಶಿಕ್ಷಕರು ನಮಗೆ ದಿಕ್ಕನ್ನು ತೋರಿಸುವ ದಿಕ್ಸೂಚಿಯಾಗಿದ್ದಾರೆ. ಒಂದು ದಿನ ನಾನು ನನ್ನ ಜೀವನದಲ್ಲಿ ಎತ್ತರದಲ್ಲಿ ನಿಂತಾಗ ನನ್ನ ಸಾಧನೆಗಳಿಗಿಂತ ನಿಮ್ಮ ಬೋಧನೆಯ ಪ್ರತಿಧ್ವನಿಯೇ ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತದೆ. ನನ್ನ ಪ್ರತಿಯೊಂದು ಯಶಸ್ಸಿನ ಹಿಂದೆ ಯಾವಾಗಲೂ ಒಂದು ಅಸ್ಪಷ್ಟ ಸಹಿ ಇರುತ್ತದೆ, ಅದು ನನ್ನ ಶಿಕ್ಷಕರ ಸಹಿ. ಇಷ್ಟು ಹೇಳಿ. ಶಿಕ್ಷಕರ ಮಹತ್ವವನ್ನು ತಿಳಿಸಿದ ಗಣೇಶ್ ಅವರಿಗೆ ಧನ್ಯವಾದಗಳು. ನಂತರ ದಿವ್ಯ ಅವರಿಂದ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞನ ಮಾತುಗಳನ್ನು ನೆನ್ಸ್ಕೊಂತ ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾಯಿ ಮೊದಲ ಗುರು. ಹಂಗೆ ಎಲ್ರ ಜೀವನದಲ್ಲಿ ಮೊದಲನೇ ಗುರು ತಾಯಿನೇ. ಆದ್ರೆ ತಾಯಿ ಆದ್ಮೇಲೆ ನೆಕ್ಸ್ಟ್ ನಾವು ವಿದ್ಯಾಭ್ಯಾಸ ಅಂತ ಸ್ಕೂಲಿಗೆ ಕಾಲಿಟ್ಟಾಗ ಗುರುಗಳು ಪರಿಚಯ ಆಗತ್ತೆ ನಮ್ಗೆ. ಗುರುಗಳು ಹತ್ರ ಆಗಕ್ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಫಸ್ಟಿಗೆ ಅಳ್ತಾ ಇರೋರು, ಆಮೇಲೆ ಗುರುಗಳನ್ನ ನೋಡಿಂದ ಏನೋ ಕಲಿತ ಅಕ್ಷರಗಳನ್ನ ಅಭ್ಯಾಸ ಮಾಡ್ಕೊಂತ ನಾವು ಮುಂದೆ ಬರ್ತೀವಿ. ಅದರಿಂದ ನಮ್ಮ ವ್ಯಕ್ತಿತ್ವ ಅನ್ನೋದು ರೂಪುಗೊಳ್ಳುತ್ತೆ. ಅದಾದ್ಮೇಲೆ ಇನ್ನು ನನ್ನ ವಿಚಾರದಾಗ ಹೇಳ್ಬೇಕಂದ್ರೆ, ನಾನು ಡಿಗ್ರಿನಲ್ಲಿ ಕೂಡ ಆಪ್ಷನಲ್ ಕನ್ನಡ ತಗೊಂಡಿದ್ದು. ಆಪ್ಷನಲ್ ಕನ್ನಡದಲ್ಲಿ ನಾನು ಅಂದ್ರೆ ಇಷ್ಟೊಂದು ನಾನು ಅದು ಸಾಹಿತ್ಯದ ಆಸ್ವಾದ ಅಂತಾರಲ್ಲ, ಅದನ್ನ ತಗೊಂಡಿದ್ನ ಇಲ್ಲ ಗೊತ್ತಿಲ್ಲ. ಎಸ್ಪೆಷಲಿ ಗಣೇಶ್ ಸರ್ ಮತ್ತೆ ಪ್ರದೀಪ್ ಸರ್ ಅವರು ಟೀಚಿಂಗ್ ಕೇಳಿದಾಗಿಂದ ಬಹಳ ಖುಷಿ ಆಗುತ್ತಾ. ಅವಾಗ ನಾನು ಲಿಟ್ರೇಚರ್ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗ್ತಿತ್ತು. ಇವಾಗ ಲಿಟ್ರೇಚರ್ ನಾನು UPSC ಇದ್ರೊಳಗೆ ನಾನು ತಗೊಂಡಿನಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತಾ. ಅಷ್ಟು ಚೆನ್ನಾಗಿ ಅದು ಅನುಭವಿಸ್ಬೇಕು. ಅದು ಸಾಹಿತ್ಯ ಬರೀ ಎಕ್ಸಾಮ್ಗೋಸ್ಕರ ಕಲಿಯೋದಲ್ಲ. ಅದು ಅದರಿಂದ ಮೊದಲನೇದಾಗಿ ಮಾನವೀಯತೆ ರೂಪುಗೊಳ್ಳುತ್ತೆ ಸಾಹಿತ್ಯದಿಂದ. ಅದು ನನ್ನಲ್ಲಿ ಬಂತದು ಇಲ್ಲಿ UPSCಗೆ ಬಂದಾಗಿಂದ. ಆಮೇಲೆ ಇದಾದ್ಮೇಲೆ ಇನ್ನೊಂದೇನಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಒಂಥರ ಕಲ್ತಾರ. ಎಲ್ಲ ಕಲ್ಗಳ ಒಳಗೆ ಕೂಡ ಶಿಲ್ಪ ಇರುತ್ತೆ ಅದು. ಬಟ್ ಆದ್ರೆ ಅದರಿಂದ ಬೇಡವಾದ ಒಂದು ಕಲ್ಲಿನ ಭಾಗನ ತೆಗಿತಾರಲ್ಲ, ಅವಾಗ ಆ ಶಿಲ್ಪ ಹೊರಗಡೆ ಕಾಣಿಸುತ್ತೆ ಅಷ್ಟೇ. ಅದು ಬೇಡವಾದ ಕಲ್ಲನ್ನು ಹೊರಗಡೆ ತೆಗಿಯೋದಲ್ಲ, ಅದ್ರೊಳಗೆ ಶಿಕ್ಷಕರದು ಮುಖ್ಯ ಪಾತ್ರ ಇರುತ್ತೆ ಯಾವಾಗ್ಲೂ.
ಅದನ್ನ ಶಿಕ್ಷಕರಿಂದ ನಾವು ಬಯಸ್ತೀವಿ, ಅದನ್ನ ಅವ್ರು ಕೊಡ್ತಿದ್ದಾರೆ. ಅದಕ್ಕೆ ಭಾಳ ನಾನು ಧನ್ಯವಾದ ಹೇಳ್ತೀನಿ ಶಿಕ್ಷಕರಿಗೆ. ಹಾಗೆ ಈಗ ಹೆಂಗ ಇವರು ಏಕಲವ್ಯ ಹೆಂಗ್ ದ್ರೋಣಾಚಾರ್ಯರನ್ನ ಸ್ಫೂರ್ತಿ ತಗೊಂಡು ವಿದ್ಯೆ ಕಲ್ತ್ರಲ್ಲ, ಹಂಗೆ ರನ್ನ ಗೊತ್ತಲ್ಲ ಮಹಾಕವಿ, ಅವರು ಬಳೆಗಾರ ವೃತ್ತಿ ಮಾಡ್ತಿರ್ತಾರೆ ಸರಿನಾ. ಆದ್ರೆ ಅವ್ರ ವೃತ್ತಿ ನೋಡಿ ಅವ್ರಿಗೆ ವಿದ್ಯೆ ಕಲ್ಸೋದಕ್ಕೆ ಯಾರು ಮುಂದೆ ಬರಂಗಿಲ್ಲ. ಅವರು ಹುಡ್ಕೊಂಡು ಹೋದ್ರು ಕೂಡ ವಿದ್ಯೆ ಕಲ್ಸಂಗಿಲ್ಲ. ಏನಂತಾರಂದ್ರೆ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆಯನ್ನು ಬಳೆಯ ಮಲ ರವೆ ಅಂತ ಕೇಳ್ತಾರೆ. ಅಂದ್ರೆ ನೀನ್ ಬರೀ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸೋದ್ ಅನ್ಕೊಂಡಿ. ಆ ವಿದ್ಯೆ ಅನ್ನೋದು ವಿದ್ಯೆನ ನಿನ್ಗೆ ನಿಲ್ಕದಲ್ಲ, ಅದು ನಿನ್ ಕಡೆಯಿಂದ ಆಗ ಕೆಲಸ ಅಲ್ಲ, ಅದು ನಿನ್ ವೃತ್ತಿಗೆ ಅಲ್ಲ, ಅದು ನೀನ್ ಬಳೆ ಮಾರ್ಕೊಂತ ಇದ್ಬಿಡು ಅಂತ ಅಂತಾರೆ ಎಲ್ರು. ಬಹಳ ಜನ ಪಂಡಿತರೆಲ್ಲ ಅವ್ರಿಗೆ ಬಹಳ ಅವಮಾನ ಮಾಡ್ತಾರೆ ರನ್ನಾಗ. ಆದ್ರೆ ರನ್ನ ಅದನ್ನ ತಲೆಗೆ ಹಚ್ಕೊಳ್ದೆ ಹುಡ್ಕೊಂಡು ಹೋಗಿ ಬಂಕಾಪುರದಿಂದ ಅಜಿತ ಸೇನಾಚಾರ್ಯರ ಹತ್ರ ಹೋಗಿ ವಿದ್ಯೆ ಕಲ್ಸೋದಕ್ಕೆ ವಿನಮ್ರತೆಯಿಂದ ಕೋರ್ಕೊಂಡು ಅಜಿತ ಸೇನಾಚಾರ್ಯ ಬಳಿ ವಿದ್ಯೆ ಕಲ್ತು ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನೇ ಬರೀತಾನೆ. ಹಂಗ ವಿದ್ಯೆ ಕಲ್ಸೋರು ಇಲ್ದೇ ಇರುವಾಗ ಅಷ್ಟೊಂದು ಹುಡ್ಕೊಂಡೋದ್ರು ಅವಾಗ. ಇವಾಗ ಎಲ್ರು ಕಲಿಸ್ತಿದ್ದಾರೆ, ನಮ್ಮ ಪುಣ್ಯ ಅದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿಗೆ ಬರಕ್ ಅವಕಾಶನೂ ಸಿಕ್ಕಿರಂಗಿಲ್ಲ, ಅಂಥದ್ದು ನಾವು ಬಂದು ಇಲ್ಲಿ ಕಲಿತಿದೀವನ್ನ ನಮ್ಮ ಪುಣ್ಯನೇ. ಈ ಒಂದು ಸಮಯನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಗುರು ಶಿಷ್ಯರ ಪರಂಪರೆಯನ್ನು ಸ್ಮರಿಸಿ ಸಾಹಿತ್ಯ ಕೇವಲ ಜ್ಞಾನವಲ್ಲದೆ ಅದು ಅನುಭವ ಎಂದು ಹೇಳಿದ ದಿವ್ಯ ಅವರಿಗೆ ಧನ್ಯವಾದಗಳು. ನಂತರ ಸಂಗೀತದ ಮೂಲಕ ಕಾರ್ಯಕ್ರಮಕ್ಕೆ ವಂದನೆ ಅರ್ಪಿಸಲು ಗುರು ವಂದನೆಯನ್ನು ಅರ್ಪಿಸಲು ಬರುತ್ತಿದ್ದಾರೆ ಶಶಿಧರ್ ಇವರು. ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ. ಹಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ, ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರೆಗುವೆನಯ್ಯ ಅನುದಿನ ಪಾಡಿ, ಕಡೆಗಣ್ಣಲೇಕೆನ್ನ ನೋಡಿ, ಕಡೆಗಣ್ಣಲೇಕೆನ್ನ ನೋಡಿ. ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ, ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು. ಸಿರಿ ಪುರಂದರ ವಿಠಲ ನೆನ್ನನು ಪೊರೆದು, ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ಸುಂದರವಾಗಿ ದಾಸ ಕೀರ್ತನೆ ನಾಡಿದ ಶಶಿಧರ್ ಇವರಿಗೆ ಧನ್ಯವಾದಗಳು. ಸೌಂದರ್ಯವರಿಂದ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಬೆರೆತು
ಶಿಕ್ಷಣ ರೂಪಿಸುವಲ್ಲಿ ಯಶಸ್ವಿಗೊಳಿಸುವಂತಹ ಗುರುಗಳಿಗೆ ನಮಿಸುತ್ತಾ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗುರು ಮತ್ತೆ ದೇವರು ಇಬ್ರು ಬಂದಾಗ ಯಾರ ಪಾದಕ್ಕೆ ಬೀಳ್ತೀಯಾ ಅಂತ ಅಂದಾಗ ನಾನು ಫಸ್ಟ್ ಗುರು ಪಾದಕ್ಕೆ ಬೀಳ್ತೀನಿ ಅಂತ ಹೇಳ್ತಾರೆ ಶಿಶುನಾಳ ಶರೀಫರು. ಅವರಿಗೂ ಕೂಡ ಅದು ಗುರು ಅಂತ ತೋರಿಸಿದ್ದು ಒಬ್ಬ ಗುರುವೇ ಆಗಿರ್ತಾರೆ. ಹೀಗಾಗಿ ಶಿಕ್ಷಕರ ಮಹತ್ವ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟೇ. ನನಗೇನು ಅಷ್ಟೊಂದು ಕನ್ನಡ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಆದರೂ ನನಗೆ ಸಾಹಿತ್ಯ ಅಂದರೆ ಭಾಳ ಇಷ್ಟ. ಸೊ ನಾನು ಹೇಗಾದರೂ ಮಾಡಿ ಸಾಹಿತ್ಯ ಓದ್ಬೇಕಂದಾಗ UPSCಲಿ ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಅದರಲ್ಲಿ ನನ್ನ ಫೇವ್ರೆಟ್ ಇಬ್ರು ಟೀಚರ್ಸ್ ಇದ್ದಾರೆ, ಪ್ರದೀಪ್ ಸರ್ ಆ್ಯಂಡ್ ಗಣೇಶ್ ಸರ್. ಇವ್ರ ಮಾರ್ಗದರ್ಶನದಲ್ಲಿ ಸಿಕ್ಕಾಪಟ್ಟೆ ಅಂದರೆ ನಮಗೆ ಬೇಕಾದ ರೀತಿಯಲ್ಲಿ ಮಕ್ಳಿಗೆ ಏನೇನು ಬೇಕೋ ಆ ಥರ ಅವರು ಟೀಚ್ ಮಾಡಿ ನಮ್ಮನ್ನು ಇಲ್ಲಿ ತನಕ ಕರ್ಕೊಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಅಷ್ಟೇ. ಈ ಸಂದರ್ಭದಲ್ಲಿ ಶಿಶುನಾಳ ಶರೀಫರ ನುಡಿಗಳನ್ನು ಸ್ಮರಿಸಿ ಐಶ್ವರ್ಯ ಅವರಿಗೆ ಧನ್ಯವಾದಗಳು. ಸೌಂದರ್ಯ ಅವರಿಗೆ ಧನ್ಯವಾದಗಳು. ನಿರ್ಮಿತ ಇವರಿಂದ ಹಾಡು. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ನನ್ನ ಬಾಳಿನಲ್ಲಿ ವರದಾನವಾಗಿ ನೀ ದೊರೆತೆ ನನ್ನ ಗುರುವೇ. ಕೈ ಹಿಡಿದು ನೀನು ನಡೆ ಕಲಿಸಿ ಜ್ಞಾನದಾರಿಯನ್ನು ನೀನು ಎರೆದೆ, ಜ್ಞಾನದಾರಿಯನ್ನು ಎರೆದೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ಅಕ್ಷರವ ಕಲಿಸಿ ನೀನೋದು ತಿಳಿಸಿ ಬ್ರಹ್ಮಾಂಡ ತೆರೆದು ಇಟ್ಟೆ. ಸಾಗರದ ತುಂಬ ಜ್ಞಾನವನ್ನು ಹರಡಿ ಅರಸಲೆಮಗೆ ಬಿಟ್ಟೆ, ಅರಸಲೆಮಗೆ ಬಿಟ್ಟೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ಓ ನನ್ನ ದೈವ ನೀ ಜಗದ ಕಣ್ಣು ನಿನ್ನನ್ನು ಮರೆಯಲಾರೆ. ಬಾಳೆಂಬ ವನಕ್ಕೆ ಭುವಿಗಿಳಿದು ಬಂದ ಮಂದಾರ ಪುಷ್ಪತಾರೆ, ಮಂದಾರ ಪುಷ್ಪತಾರೆ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆವು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ. ಧನ್ಯವಾದ. ನಮ್ಮ ಮಧುರ ಸಂಗೀತದಿಂದ ಗುರುವಿಗೆ ನಮಿಸಿದ ನಿರ್ಮಿತ ಇವರಿಗೆ ಧನ್ಯವಾದಗಳು. ಅನಿಲ್ ಇವರಿಂದ ಕವಿತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಪುರಂದರದಾಸರ ನುಡಿಯನ್ನು ಮನದಲ್ಲಿ ಸ್ಮರಿಸುತ್ತಾ ನನ್ನ ಒಂದು ಚಿಕ್ಕ ಕವನನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಸ್ತಾರ, ಈ ಪದದ ಅರ್ಥ ಮಾತಿಗೆ ಸಮನಾದವರೇ ಮಾಸ್ತಾರರು. ಆ ಮಾತಿಗೆ ಎಷ್ಟು ಗೌರವವನ್ನು ಕೊಡ್ತೀವೋ ಅದರಷ್ಟೇ ಗೌರವವನ್ನ ಪಡೆದುಕೊಳ್ಳೋರು ಗುರುಗಳು. ಆ ಒಂದು ರೀತಿಯಲ್ಲಿ ನಾನೊಂದು ಕವನ ಬರೆದಿದ್ದೀನಿ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸೇರಿದೆ ಅಂತ, ಬಟ್ ಹೇಳ್ತೀನಿ. ಆ ಟೈಟಲ್ಲು ಒಳನೋಟದ ಜೋಡೆತ್ತುಗಳು ಅಂತ ನನ್ನ ಟೈಟಲ್ಲು. ಒಳನೋಟ ಅಂದ್ರೆ ಇನ್ಸೈಟ್ನ ಜೋಡೆತ್ತುಗಳು ಅಂತ. ಅಪರಿಚಯದಿಂದ ಚಿರಪರಿಚಯದ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಅಂಧಕಾರದಿಂದ ಕಾಂತಿಯ ಕಡೆಗೆ, ಪಣ ತೊಟ್ಟಿರಿ ನೀವು ನಮ್ಮಿ ಸನ್ಮಾರ್ಗದ ಕಡೆಗೆ. ವಾಚಿಸಿದಿರಿ ನಮಗೆ ಸತಿಪತಿಗಳಿಗೊಂದಾದ ಭಕ್ತಿ ಹಿತವಾಗಿ ಒಪ್ಪುದು ಶಿವಂಗೆ ಎಂದು. ನಾನರಿತೆ ಇವರಲ್ಲಿರುವ ಜ್ಞಾನದ ಬುತ್ತಿ ದಾರಿ ದೀಪವದು ನಮ್ಮಿ ಬಾಳಿಗೆ ಎಂದು. ಇತಿಹಾಸ ನಿರ್ದೇಶನದಲ್ಲಿ ನಿಪುಣರಾಗಿ, ಅರ್ಥಶಾಸ್ತ್ರದ ಆಧ್ಯಾತ್ಮವೆಲ್ಲ ಅರಿತವರಾಗಿ, ಏನೂ ಅರಿಯದಂತೆ ಇರುವವರು ನಮ್ಮ ಎದುರಾಗಿ. ಇತಿಹಾಸ ನಿರ್ದೇಶನದಲ್ಲಿ ನಿಪುಣರಾಗಿ, ಅರ್ಥಶಾಸ್ತ್ರದ ಅಧ್ಯಾತ್ಮವನ್ನೆಲ್ಲ ಅರಿತವರಾಗಿ, ಏನೂ ಅರಿಯದಂತೆ ಇರುವವರು ನಮ್ಮ ಎದುರಾಗಿ, ಕರ್ನಾಡಿಗಲ್ಲದೆ ಒಳನೋಟಕ್ಕೂ ಕನ್ನಡದ ಕುವರರಾಗಿ, ಎಚ್ಚರದ ಬದುಕಿನಲ್ಲಿ ಎತ್ತರಕ್ಕೆ ಕೊಂಡೊಯ್ಯುವ
ಎತ್ತರದ ಸ್ಥಾನವ ಈ ಜೋಡೆತ್ತುಗಳೇ ಸಾಕಮ್ಮೆಗೆ. ಎನ್ನ ಮನವು ಸದಾ ಹೇಳುತ್ತಾ ಬರುತ್ತಿದೆ, ನಿನ್ನ ಒಡನಾಟವಿದೆ ನಿಷ್ಕಲ್ಮಶ ಮನುಜರೊಂದಿಗೆ. ಹೇಳಬೇಕೆನ್ನುವೆ ಇವರು ಮಾಡಿದ ಸಹಾಯವ, ಆದರೆ ಮರೆಯಲಾರೆ ಈರುವರಿಗೆ ಕೊಟ್ಟ ವಚನವ. ಕೊನೆಯಲ್ಲಿ ತಿಳಿಸುವಾಸೆ ಗೆಳೆಯರಿಗೆ ಧನ್ಯವಾದವ, ಆಯೋಜಿಸಿದ್ದಕ್ಕಾಗಿ ಈ ಸುಂದರ ಕ್ಷಣವ. ಇಂತಿ ಶಿಷ್ಯನಾಗಿ ಸಿಕ್ಕವ, ಸೋದರನಾಗಿ ಬಡ್ತಿ ಪಡೆಯಬೇಕೆಂದುಕೊಂಡವ. ಥ್ಯಾಂಕ್ ಯು. ನಮ್ಮ ಗುರುಗಳನ್ನ ತಮ್ಮ ಕವಿತೆಯಲ್ಲಿ ಮೂಡಿಸಿದ ಅನಿಲ್ ಇವರಿಗೆ ಧನ್ಯವಾದಗಳು. ಐಶ್ವರ್ಯ ಇವರಿಂದ ಕವಿತೆ. ವ್ಯಾಸಮುನಿಯಂತೆ ಜ್ಞಾನಸಾಗರ ಗುರು, ದ್ರೋಣಾಚಾರ್ಯರಂತೆ ಶಿಸ್ತು ಬೋಧಕ ಗುರು, ಚಾಣಕ್ಯರಂತೆ ತಂತ್ರಬುದ್ಧಿ ಕೊಡುವ ಗುರು, ರಮಾನಂದ ಸ್ವಾಮಿಯಂತೆ ಭಕ್ತಿ ಬೆಳಗಿಸುವ ಗುರು, ಸಂತ ಕಬೀರರಂತೆ ಸರಳತೆಯ ಗುರು, ಶಂಕರಾಚಾರ್ಯರಂತೆ ತತ್ವಬೋಧಕ ಗುರು, ರಾಮಕೃಷ್ಣ ಪರಮಹಂಸರಂತೆ ದೈವಾನುಭವದ ಗುರು, ವಿವೇಕಾನಂದರಂತೆ ಯುವಕರ ಕನಸಿಗೆ ಸ್ಫೂರ್ತಿ ನೀಡುವ ಗುರು, ಅರಿವಿಲ್ಲದ ಹೃದಯಕ್ಕೆ ಅಕ್ಷರ ಕಲಿಸುವವರು, ಜೀವನದ ದಾರಿಯಲ್ಲಿ ಬೆಳಕು ತೋರಿಸುವವರು, ತೃಣಮಾತ್ರಂ ಕಲಿಸಿದಾತಂ ಗುರು, ಆ ಪಾಠವೇ ಬದುಕಿಗೆ ದಾರಿದೀಪ. ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಗುರು ಪರಂಪರೆಯನ್ನೇ ಸ್ಮರಿಸಿದ ಐಶ್ವರ್ಯ ಅವರಿಗೆ ಧನ್ಯವಾದಗಳು. ವಿದ್ಯೆ ಇವರಿಂದ ಒಂದೆರಡು ಅನಿಸಿಕೆ. ಗುರಿ ತಲುಪಿಸುವ ದೈವ ಜೊತೆ ಇರುವಾಗ ತನ್ನ ಮುಂದೆ ತಾನೇ ಬಲ್ಲೆ ಎಂಬ ಅಹಮನ್ನು ತೋರಿಸುವವರು ಬಂದರೇನು ಗುರಿಯ ದಾರಿಯಲ್ಲಿ. ಎಷ್ಟು ಜನ ಪರಿಚಿತರು ಎಂಬುದಕ್ಕಿಂತ ಗುರು ಎಂಬ ಒಂದು ಕೈ ಸಾಕಲ್ಲವೇ ಪರಿಶ್ರಮ ಎಂಬ ಫಲವ ಪಡೆಯಲು ಎನ್ನುತ್ತಾ ಶಿಕ್ಷಕರಿಗೆ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳು. ಗುರಿ ತಲುಪಲು ಗುರು ಇರಬೇಕೆಂದು ಹೇಳಿದ ವಿದ್ಯೆ ಇವರಿಗೆ ಧನ್ಯವಾದಗಳು. ವೆಂಕಟೇಶ್ ಇವರಿಂದ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸೋರಿದ್ರೆ ಬರಬಹುದು. ಈ ಸುಂದರ ಸಮಾರಂಭಕ್ಕೆ ಪ್ರದೀಪ್ ಸರ್ ಬಹಳ ನಾಡ್ತಿದ್ದಾರೆ. ಓಕೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನಮ್ಮ ಗುರು ಹಿರಿಯರಿಗೆ ನಮಸ್ಕರಿಸ್ತಾ ಮತ್ತು ಆತ್ಮೀಯ ಪ್ರೀತಿಯ ಸಹಪಾಠಿಗಳಿಗೂ ಈ ಗುರುವಂದನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಸಿದ್ಧತೆ ಇಲ್ಲದೆ ಬಂದಿದೆ. ಈಗ ಹೇಳಿದಾಗ ಬದ್ಧತೆಯಿಂದ ಮಾತಾಡಲೇಬೇಕು, ಅದರಿಂದ ಮಾತಾಡ್ತೀನಿ. ಒಂದೆರಡು ಮಾತುಗಳು ನನ್ನ ಅನಿಸಿಕೆ ಹೇಳಕ್ಕೆ ಏನು ಪ್ರಿಪೇರ್ ಆಗಿ ಬರ್ಬೇಕಂತ ಏನು ಬರಲಿಲ್ಲ, ಬಟ್ ಹೇಳ್ತೀನಿ. ಶಿಕ್ಷಕರು ಯಾವ ಥರ ನಮ್ಮ ಜೀವನದಲ್ಲಿ ಪಾತ್ರ ವಹಿಸ್ತಾರೆ ಅಂದರೆ, ಲೈಕ್ ಶಿಕ್ಷಕ ಆಧುನಿಕ ಭಗವದ್ಗೀತೆ ಇದು ಒಂಥರ ಆಧುನಿಕ ಭಗವದ್ಗೀತೆ. ಎಲ್ಲರೂ ನಾವು ಒಂಥರ ಅರ್ಜುನ್ ತರ ಇರ್ತೀವಿ, ಅದನ್ನ ಕಲ್ಸನೇ ಗುರು. ಒಂದು ಮಾತು ಬರು ಸರ್, ಒಂದು ಒಳ್ಳೆ ಹಾಡೈತೆ, ಕೇಳು ಕೃಷ್ಣ ಹೇಳು ಪಾರ್ಥ ಒಳಗೊಳಗೆ ಭಯವೈತೆಯ ನಾನಿಲ್ಲಿ ಸುಮ್ಮನಿಲ್ಲಯ ಅಂತ ಶಿಕ್ಷಕರು ಹೇಳ್ತಾರೆ ಯಾವಾಗ್ಲೂ. ನಾನಿದೀನಿ ಹೆದರ್ಬೇಡ ಅಂತ. ಕೇಳು ಕೃಷ್ಣ ಹೇಳು ಪಾರ್ಥ ಒಳ್ಳೆ ಚೆನ್ನಾಗಿತ್ತು ಹಾಡು, ಬಟ್ ನಾನು ಈ ಸಮಯ ಸರಿ ಬರ್ತಿಲ್ಲ. ನಾನು ಈಗ ಅರ್ಜುನ, ಅದಕ್ಕೋಸ್ಕರ ಶ್ರೀಕೃಷ್ಣ ಅವರ ಆದೇಶ ಆಗಿದೆ, ಅದಕ್ಕೆ ಹೇಳಿದ. ಒಂದೊಳ್ಳೆ ಹಾಡಿದೆ, ಅದರಲ್ಲಿ ಬಹುಶಃ ಬಹಳ ದೊಡ್ಡ ವರ್ಡ್ ಹೇಳಿದ್ಮೇಲೆ ಬಹಳ ಕ್ಲಿಷ್ಟಕರ ಅನ್ಸ್ಬಿಡುತ್ತೆ ನನಗೇನ್ ಮಾತಾಡೋಕೆ ಗೊತ್ತಾಗ್ತಿಲ್ಲ. ಆದ್ರಿಂದ ಈ ಒಂದು ವೇದಿಕೆಯ ಒಂದು ಮಹತ್ವನ ಅರಿತು ನಾನು ಮಾತಾಡ್ಬೇಕಾಗ್ತದೆ, ಅದಕ್ಕೋಸ್ಕರ ಮಾತಾಡ್ತೀನಿ. ಅನ್ಸಿಕೆ ಸರ್, ಪಕ್ಷದಲ್ಲಿ ಬಂದಿದ್ದೀನಿ. ಇಲ್ಲ ಸರ್, ನನ್ನ ಅಂದ್ರೆ ಈ ವಿದ್ಯಾರ್ಥಿ ಜೀವನದಲ್ಲಿ ಎಕ್ಸ್ಪೆಷಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಾಗ ಸಡನ್ ಆಗಿ ಏನಾರ 2 ಗಂಟೆ 1 ಗಂಟೆಗೆ ಎಚ್ಚರ ಆಗೋದ್ ಸಾಮಾನ್ಯ. ಮುಂದಿನ ಭವಿಷ್ಯ ಏನೋ ಅನ್ನೋ ಒಂದು ಇದರಲ್ಲಿ ನೆಕ್ಸ್ಟು ಲೈಕ್ ಒಂಥರ ದ್ವಂದ್ವ. ಗಣೇಶ್ ಸರ್ ಯಾವಾಗ್ಲೂ ಬಹಳ ಚೆನ್ನಾಗಿ ಹೇಳ್ತಾರೆ, ನವ್ಯ ಸಾಹಿತ್ಯ ಮಾಡೋಕೆ ನನಗೆ ಬಹಳ ಇಷ್ಟ ಆಗೋದು. ನಾನು ಆ ಪಾತ್ರದಾಗ ಒಳಗಿದ್ದೀನಿ ಅಂತ. ಪರಕಾಯ ಪ್ರವೇಶ ಸರ್ ನಾನೇ, ನನ್ನಲ್ಲೂ ಅದೊಂದು ಐತೆ. ಇಲ್ಲ ಸತ್ಯ ಹೌದು, ನಮ್ಮಲ್ಲೂ ಆ ದ್ವಂದ್ವ ಐತೆ. ಇದಕ್ಕೆ ಹೋದನ ಅದಕ್ಕೆ ಹೋದನ ಬೇಡ ಅಂತ. ಆದ್ರೆ ಆ ಶಿಕ್ಷಕರು ಧೈರ್ಯದಿಂದ ಹೇಳ್ತಾರೆ,
ಏನಂತ ಹೇಳ್ತಾರೆ, ಶಕ್ತಿ ಇದ್ದರೆ ಗೆಲ್ಲು, ಇಲ್ಲದಿದ್ದರೆ ಹೊಂದಿಕೊಳ್ಳು ಅಂತ. ಅದಕ್ಕೋಸ್ಕರ ಶಕ್ತಿ ಐತೆ ಗೆಲ್ತೀನಿ, ಆದ್ರೆ ಗೆಲ್ತೀನಿ ಅಷ್ಟೇ, ಅದ್ರ ಬಿಟ್ರೆ ಏನಿಲ್ಲ. ಆದ್ರೆ ಅದನ್ನ ಬಿಟ್ಟು ಶಿಕ್ಷಕರು ಯಾವಾಗ್ಲೂ ಹೇಳ್ತಾರೆ, ಯಾವತ್ತೂ ಈ ಒಂದು ಸಾಹಿತ್ಯ ಅಂತ ವಿಚಾರ ಬಂದಾಗ ಇದು ವ್ಯಕ್ತಿತ್ವ ನಿರ್ಮಾಣದ ಕಾರ್ಯಾಗಾರ ಅಂತ ಹೇಳ್ತಾರೆ. ಈ ವ್ಯಕ್ತಿತ್ವ ಅನ್ನೋದು ಯಾವ ತರ ನಿರ್ಮಾಣ ಆಗ್ತದೆ ಅಂದ್ರೆ, ಅವರು ಸತ್ವ ಕೊಡ್ತಾರೆ. ಆ ಸತ್ವದಲ್ಲಿ ಆ ತತ್ವದಲ್ಲಿ ಸತ್ವ ಇದೆ. ಆ ತತ್ವವನ್ನು ನಾವು ಅಳವಡಿಸ್ಕೊಂಡಾಗ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಅದನ್ನು ನಮ್ಮ ಶಿಕ್ಷಕರು ಮಾಡ್ತಾರೆ. ನನಗೆ ಯಾವಾಗಲೂ ಪ್ರದೀಪ್ ಸರ್ ಅನ್ನೋಕೇನೋ ನನ್ನ ಜೀವನದಲ್ಲಿ ಒಂದೆರಡು ಪಾತ್ರಗಳನ್ನ ಸರ್ ನಾನು ಕೊಡ್ಬೇಕಂತಿದ್ರೆ ನನ್ನ ಸಾಹಿತ್ಯಕ್ಕೆ, ನಿಮಗೆ ಅಲ್ಲಮ್ಮ ಪ್ರಭು ಇದನ್ನ ಕೊಡ್ತೀನಿ ಸರ್. ಆಧುನಿಕ, ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ, ವೈವಕರಿಸಿ ಹೇಳ್ತಿಲ್ಲ ಸರ್. ಏನೋ ಸರ್ ಗೊತ್ತಿಲ್ಲ. ಅಲ್ಲ, ಯಾವತ್ತು ನಮ್ಮ ಶಿಕ್ಷಕರು ನಾವು ಹೀರೋ ಆಗಿ ನೋಡ್ತಿರ್ತೀವಿ, KGF ಎಷ್ಟ್ ತರ. ಅದರಿಂದ ಲೈಕ್ ಪ್ರದೀಪ್ ಸರಿಗೆ ಯಾವತ್ತು ನಾನು ಕೃಷ್ಣನ ಪಾತ್ರನ ಕೊಡ್ತೀನಿ ಸರ್ ಯಾವಾಗ್ಲೂ. ಯಾಕೆಂದ್ರೆ ಅವರು ಬಹಳ ಇದ್ ಮಾಡ್ತಾರೆ. ಅವ್ರು ಹೇಳ್ತಾರೆ ತಡಿ ಕೃಷ್ಣ ನಡಿಪಾರ್ಥ ಅಂತ. ಸೈನಿಕನ ನೀನಯ್ಯ ಮರಣವಿದು ಅನಿವಾರ್ಯ, ಭಗವಂತ ಕೃಪೆ ತೋರಯ್ಯ ಅಂತ ಬರುತ್ತೆ ಸರ್ ಅದು ಪಾತ್ರ. ಅಂದ್ರೆ ನಾನು ಇದೀನಿ ನಡಿ ಅಂತ ಸರ್. ಅದು ಅಷ್ಟು ಗೊತ್ತಾಗಿಲ್ಲ, ಒಂದು ಸ್ವಲ್ಪ ಸಿದ್ಧತೆ ಒಂದು ಹೇಳ್ತಿದ್ದೆ, ಬಟ್ ಆಗ್ತಿಲ್ಲ. ಆದ್ರೂ ಏನೋ ಗೊತ್ತಾಗ್ತಿಲ್ಲ. ಎಲ್ಲ ನಿಮ್ಮ ಸಮಯವನ್ನು ನಾನು ತಯಾರಿ ಇಲ್ಲದೆ ಬಂದು ಇದ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರ್ಲಿ. ಆದ್ರೂ ಅದೊಂದು ಏನೋ ಹೇಳ್ಬೇಕಂತ ಆಸೆ ಸರ್, ಏನೋ ಬೇಕು. ಅಲ್ಲೊಂದು ಒಳ್ಳೆ ಸನ್ನಿವೇಶ ಬರುತ್ತೆ, ಹಾಡು ಬಹಳ ಚೆನ್ನಾಗೈತೆ. ಈ ಸದ್ಯದ ಪರಿಸ್ಥಿತಿ ನೆನಪಾಗ್ತಿಲ್ಲ, ಯಾಕೋ ನಿಮ್ಮನ್ನ ನೋಡೋ ಏನೋ ಗೊತ್ತಾಗ್ತಿಲ್ಲ. ಬಟ್ ಈ ಸಮಾರಂಭನ ಯಾವ ತರ ತಗೊಂಡೋಗ್ತೇನೆ ಗೊತ್ತಿಲ್ಲ. ನಾನು ಒಟ್ಟು ಹೇಳ್ತೀನಿ ಅದೊಂದು ಹಾಡು, ಎಲ್ಲಾರು ನನ್ನೋರೇ ಜೊತೆಗಾರರೇ ಅಂತ. ಇದನ್ನ ಅರ್ಜುನ ಕೇಳ್ತೀನಿ, ಯಾರನ್ನು ಕೊಲ್ಲಲ್ಲ ಅಂತ. ಆವಾಗ ಹೇಳ್ತಾರೆ ಕೃಷ್ಣ, ಸಮಾರಂಭದಲ್ಲಿ ಸಂಬಂಧ ಏಕೋದರೆ ಊರು ನೀ ಬಾಣವಾಗದು ಮಾಧವ, ತಡೆ ಕೃಷ್ಣ ನಡಿಪಾರ್ಥ ನೆಕ್ಸ್ಟ್ ಸೈನಿಕನ ನೀನಯ್ಯ ಮರಣವಿದು ಅನಿವಾರ್ಯ, ಭಗವಂತ ಕೃಪೆ ತೋರಯ್ಯ ಅಂತ ಹೇಳಿದಾಗ, ನೀನು ಒಬ್ಬ ಕ್ಷತ್ರಿಯ, ನೀನು ಕೂಡ ಒಂದು ಬಾಣ ಕ್ಷಣನೇ ಇದ್ ಮಾಡಬೇಡ, ನೀನು ಹೊಡಿ ಬಾಣ ಅಂತ ಹೇಳಿ ಹೊರದಿಂಸಂತ ಶಿಕ್ಷಕರು. ಏನೋ ತಿಳಿದು ಹೇಳಿದ್ದೀನಿ ಅನಿಸಿಕೆ ಅಂತ ಬಂದಾಗ, ದಯವಿಟ್ಟು ಏನೇ ಒಂದು ಮಾತಾಡಿದ ಕ್ಷಮೆ ಇರ್ಲಿ. ಅದನ್ನ ಬಿಟ್ರೆ ಏನಿಲ್ಲ. ನನ್ನ ಈ ಒಂದು ಮಾತುಗಳನ್ನ ಮುಡುಗೊಳಿಸಿ ಮುಂದೆ ಹೋಗ್ತೀನಿ. ಧನ್ಯವಾದಗಳು ಸರ್. ತಯಾರಿ ಇಲ್ದೇನೆ ನಮ್ಮ ಎಲ್ಲರನ್ನ ನಗಿಸ್ತಾ ತಮ್ಮ ಅನಿಸಿಕೆ ಹೇಳಿದ ಸರ್ ಇವರಿಗೆ ಧನ್ಯವಾದಗಳು. ನಂತರ ಅನುರಾಧ ಇವರಿಂದ ಒಂದೆರಡು ಅನಿಸಿಕೆ. ಎಲ್ರಿಗೂ ನಮಸ್ಕಾರಗಳು. ಸರ್, ತುಂಬ ಭಯ ಆಗ್ತೈತಿ. ಭಾಳ ದಿನ ಆದಮೇಲೆ ನಾನು ಮೈಕಿಂದ ಹಿಡ್ದು ಮಾತಾಡ್ದಿರೋದು. ಸರ್, ನೀವೇ ನಂಗೆ ಧೈರ್ಯ ಕೊಡಬೇಕು. ಗುರುವೇ ಎಲ್ಲ ಅಂತ ನಂಬಿದ್ದೀನಿ ನಾನೇ. ನಿಮ್ಮಿಂದನೇ ಧೈರ್ಯ ತಗೋತೀನಿ ನಾನು. ತುಂಬ ದಿನ ಆಯ್ತು ಸರ್ ಮೈಕ್ ಹಿಡ್ಕೊಂಡು ನಾನು ಮಾತಾಡಿಲ್ಲ. ಸೊ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಅದೇನು 4 ಲೈನ್ ಇದೆಯಲ್ಲ, ಅದನ್ನ ನೀವೇ ಹೇಳಬೇಕು. ಅಂದರೆ ಗುರುಗಳಿಗೆ ನೀವೇ ಹೇಳಿ ದಯವಿಟ್ಟು. ಇದನ್ನ ನಾವು ಸ್ಕೂಲ್ ಟೈಮಿಂದನೂ ಹೇಳ್ಕೊಂತ ಬಂದಿದ್ವಿ. ಅದ್ರ ಅರ್ಥನೂ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಆದಷ್ಟು ಮಟ್ಟಿಗೆ ತಿಳಿದಷ್ಟು ಮಟ್ಟಿಗೆ ಗೊತ್ತಿರುತ್ತೆ. ಗುರು ಅಂದ್ರೆ ಗು ಅಂದ್ರೆ ಕತ್ತಲೆ ಅಂತ ಅರ್ಥ, ರು ಅಂದ್ರೆ ಹೋಗ್ಸೋರು. ಗುರು ಅದ್ರ ಅರ್ಥ ಅಂದ್ರೆ ಕತ್ತಲೆಯನ್ನ ಹೋಗ್ಸೋರು, ನಮ್ಮ ಜೀವನದಲ್ಲಿರುವಂತ ಕತ್ತಲೆಯನ್ನ ಹೋಗ್ಸೋರು. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಅಂದ್ರೆ ಗುರುವೇ ಸೃಷ್ಟಿಕರ್ತ. ನಮ್ಮ ಜೀವನವನ್ನ ರೂಪಿಸುವಂತ ಒಂದು ಸೃಷ್ಟಿಕರ್ತ ಅಂದ್ರೆ ಗುರು ಬ್ರಹ್ಮ. ಗುರು ವಿಷ್ಣು ಅಂದ್ರೆ ರಕ್ಷಕ, ಅಂದ್ರೆ ಆತ್ಮಜ್ಞಾನ, ನಮ್ಮಲ್ಲಿರುವಂತ ಆತ್ಮಜ್ಞಾನವನ್ನ
ಈ ಗುರು ಅಂತವರು ಗುರುವನ್ನು ವಿಷ್ಣುವನ್ನ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿರುವಂತ ಆತ್ಮಜ್ಞಾನನ ಅವರು ರಕ್ಷಿಸ್ತಾರೆ ಅಂತ ಅರ್ಥ. ಮತ್ತೆ ಗುರುದೇವ ಅಂದ್ರೆ ದೇವ್ರು ಅಂದ್ರೆ ಸಾಕ್ಷಾತ್ ಗುರುವೇ ದೇವ್ರು ಅಂತ ಅರ್ಥ. ಮಹೇಶ್ವರ ಅಂದ್ರೆ ನಾಶಕ ಅಂತ ಗೊತ್ತಿರೋ ಹಾಗೆ, ಮಹೇಶ್ವರ ಶಿವ ನಾಶ ಮಾಡ್ತಾನೆ ಅಂತ. ನಾಶ ಏನ್ ಮಾಡ್ತಾರೆ ಗುರು ಅಂದ್ರೆ ನಮ್ಮಲ್ಲಿರೋ ಅಜ್ಞಾನವನ್ನ ನಾಶ ಮಾಡ್ತಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಗುರುವೇ ಸ್ವಯಂ ಅವರೇನೆ ಒಂದು ಪರಮ ಶಕ್ತಿ ಅಂತ ಅರ್ಥ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ, ತಸ್ಮೈ ಅಂದ್ರೆ ಅಂತಹ ಗುರುವಿಗೆ, ಶ್ರೀ ಅಂದ್ರೆ ಪವಿತ್ರವಾದ ಅಂದ್ರೆ ವೈಭವಿತವಾದ ನಮಸ್ಕಾರಗಳು. ಸೊ ಇಷ್ಟನ್ನು ಹೇಳ್ತಾ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಜೀವನದಲ್ಲಿ ನನ್ನ ತಂದೆ ಒಬ್ರು ಶಿಕ್ಷಕರು. ಸೊ ಅವ್ರಿಗೂ ಕೂಡ ಈ ಶಿಕ್ಷಕರ ದಿನಾಚರಣೆ ಶುಭಾಶಯನ ಹೇಳ್ತಾ ಎಲ್ರಿಗೂ ಶಿಕ್ಷಕರ ದಿನಾಚರಣೆದ ಶುಭಾಶಯಗಳು. ಗುರು ತ್ರಿಮೂರ್ತಿಯ ಸ್ವರೂಪ ಎಂದು ಹೇಳಿದ ಅನುರಾಧ ಅವರಿಗೆ ಧನ್ಯವಾದಗಳು. ಶಿಕ್ಷಕರು ಸಮಾಜದ ದೀಪಸ್ತಂಭ. ಅವರು ನಮ್ಮ ಜೀವನಕ್ಕೆ ಜ್ಞಾನ, ಶಿಸ್ತಿನ ಜೊತೆಗೆ ಮೌಲ್ಯಗಳ ದಾರಿಯನ್ನು ತೋರಿಸುತ್ತಾರೆ. ಶಿಕ್ಷಕರ ದಿನವು ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಹತ್ವದ ಕ್ಷಣ. ಅಂತೆಯೇ ತಮ್ಮ ಅನಿಸಿಕೆ, ಕವನ, ಹಾಡುಗಾರಿಕೆಯಿಂದ ಎಲ್ಲರೂ ಗುರುಗಳಿಗೆ ಧನ್ಯವಾದ ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಸಣ್ಣದಾಗಿ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಇರುತ್ತದೆ. ಗುರುಗಳು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ. ಇದೀಗ ಒಂದು ವಿಶೇಷ ಕಾರ್ಯಕ್ರಮ, ಶಿಕ್ಷಕರಿಗೆ ಚಟುವಟಿಕೆ. ಅದರ ವಿವರಗಳನ್ನು ನೀಡುತ್ತಾರೆ ಅನಿಲ್. ಸ್ವಲ್ಪ ಸರ್ಗೆ ಐಕ್ಯೂ ಟೆಸ್ಟ್ ಮಾಡೋಣ ಅಂತ ಒಂದಿಷ್ಟು ಇಬ್ಬರಿಗೂ ಸರ್ ಎರಡು ಗೇಮ್ಸ್ ಇದಾವೆ, ಸಾರಿ 3 ಗೇಮ್ಸ್ ಇದಾವೆ. ಆಲ್ರೆಡಿ ಒಂದು ಗೇಮ್ ಅಲ್ಲಿ ಗಣೇಶ್ ಸರ್ ವಿನ್ ಆಗಿದ್ದಾರೆ. ಇನ್ನು ಅದು ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಗಣೇಶ್ ಸರ್ ವಿನ್ ಆಗಿದ್ದಾರೆ. ಬ್ರೋ ಆಗಿದೆಯಲ್ಲ, ಪಾರ್ಟಿಸಿಪೇಟ್ ಮಾಡಿ ಆಲ್ರೆಡಿ ಗೆದ್ದಾಗಿದೆ. ಇನ್ನು 2 ಗೇಮ್ ಇದಾವೆ. ಒಂದ್ ಸೆಕೆಂಡ್. ಪಾಠಶಾಲಾ ಪಾಠಶಾಲಾ. ಪ್ರದೀಪ್ ಸರ್ 14 ಬರೆದಿದ್ದಾರೆ, ಬರೀ 15 ಬರ್ತಾರೆ. ಒಂದು ತಪ್ಪಾಗಿದೆ, ಅಂದ್ರೆ 14, 19. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಿಮಗೂ ಸಹ ಶಿಕ್ಷಕರ ದಿನದ ಶುಭಾಶಯಗಳು. ಯಾಕೆಂದ್ರೆ ನಾವು ವಿದ್ಯಾರ್ಥಿಗಳಿಂದನೂ ತುಂಬಾ ಕಲಿತೀವಿ. ಅದು ಮ್ಯೂಚುವಲ್ ಕಲಿಕೆ ಅಂತಕ್ಕಂಥದ್ದು. ನಾವು ನಿಮಗೆ ಕಲಿಸ್ತಿದೀವಿ ಅಂತ ನಿಮ್ಮ ಭಾವನೆ, ಜೊತೆಗೆ ನಾವು ಕಲಿತಾ ಇರ್ತೀವಿ. ನಿಮ್ಮಿಂದಾಗಿ ನಾವು ಪ್ರತಿ ದಿವಸ ಪುಸ್ತಕ ಎತ್ತಿ ಓದುವಂತ ಹವ್ಯಾಸ ನಮ್ಗಿನ್ನೂ ಉಳಿದಿದೆ. ಸರಿನಾ? ಯಾಕೆಂದ್ರೆ ಈ ಒಂದು ಕ್ಷೇತ್ರನೇ ಆಗಲ್ವಾ, ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಪ್ರತಿ ದಿವಸ ನಾವು ಓದ್ತಾ ಇರಬೇಕು. ಪರೀಕ್ಷೆಯ ಅಗತ್ಯತೆಗಳಿಗೆ ಅನುಗುಣವಾಗಿ ನಾವು ಸಿದ್ಧತೆಯನ್ನು ನಡೆಸ್ತಾನೆ ಇರಬೇಕು. ಅಂದ್ರೆ ನಮ್ಮ ಸಿದ್ಧತೆ ಇವತ್ತು ನಡೀತಾ ಇದೆ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರು ನೀವೇ. ಸೊ ನಿಮಗೆಲ್ರಿಗೂ ಶುಭಾಶಯಗಳು. ಸಾಕಷ್ಟು ಯಶಸ್ಸು ನಿಮಗೆ ಲಭಿಸ್ಲಿ, ದೇವರ ಆಶೀರ್ವಾದ, ಕನ್ನಡ ತಾಯಿಯ ಕೃಪೆ ನಿಮ್ಮ ಮೇಲಿರಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೋಮವಾರ ಮಂಗಳವಾರದಿಂದ ಮತ್ತೆ ನಾನೇ ಬರಬೇಕು. ಆಮೇಲೆ ಒಂದು 20-25 ಕ್ಲಾಸ್ ಬರೀ ನನ್ನ ಜೊತೆನೇ ಇರಬೇಕು. ನಿಮ್ಗೆ ಆಗ್ಲೂ ಕೂಡ ಬೇಸರ ಆಗಬಾರ್ದು. ಆ ಒಂದು ವಿಷಯನ ಮನದಲ್ಲಿ ಇಟ್ಕೊಂಡು
ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ 9 ಗಂಟೆ ಬೇರೆ ಆಯಿತು. ನೀವು ಕೆಲವರು ಪಿ ಜಿಗೆಲ್ಲ ಹೋಗ್ಬೇಕಾಗಿರುತ್ತೆ, ಊಟ ತಿಂಡಿ ಎಲ್ಲ ಸಮಸ್ಯೆ ಇರ್ಬೋದು. ಹಾಗಾಗಿ ಊಟ ಇದೆಯಾ? ಓಕೆ. ಅಲ್ಲ, ನೀವು ಸುರಕ್ಷಿತವಾಗಿ ಹೋಗಿ ತಲುಪಬೇಕಲ್ಲ, ಅದೊಂದು. ಧನ್ಯವಾದಗಳು. ಮತ್ತೆ ಸೋಮವಾರ ಮಂಗಳವಾರ ಸಿಗೋಣ. ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಬ್ರಿಗೂ ಸೇಮ್ ಬುಕ್ ಕೊಟ್ಟ ಸ್ಪರ್ಧೆ ಗೊತ್ತಾಯ್ತಾ ಪ್ರದೀಪ್? ಆಯ್ತಾ? ಎಲ್ಲರಿಗೂ ನಮಸ್ಕಾರ. ಗುರುವಂದನೆ ಕಾರ್ಯಕ್ರಮ ಆಯಿತು, ಶಿಕ್ಷಣ ದಿನಾಚರಣೆ ಆಯಿತು. ಮತ್ತೆ ಮಾತಾಡೋದು ಕ್ಲಾಸಲ್ಲೆಲ್ಲ ಮಾತಾಡ್ಬಿಟ್ಟಿರ್ತೀವಿ. ಕ್ಲಾಸ್ ಇರೋದೇ ಮಾತಾಡೋದಕ್ಕೆ, ನಮಗೆ ಅದು ಕೇಳೋದು ನಿಮ್ಮನೆ ಬರ ಕೇಳ್ತೀರಾ. ಸಾಹಿತ್ಯ ಇರೋದೇ ಬದುಕನ್ನ ಪಾಠ ಹೇಳ್ಕೊಡೋದಕ್ಕೆ. ಅದನ್ನು ಹೊರತಾಗಿ ಇನ್ನೇನೋ ವಿವರಿಸ್ತೀವಿ ಅಂತ ಹೇಳಕ್ ಹೋದ್ರೆ ಅದು ಕಷ್ಟ. ಸಾಹಿತ್ಯದಲ್ಲಿ ಎಲ್ಲ ಇದೆ, ಏನಿಲ್ಲ ಎಲ್ಲ ಇದೆ. ಏನಿಲ್ಲ ಆಡಿದೆಯಲ್ಲ ಹಾಗೆ, ಏನೇನಿಲ್ಲ ಸಾಹಿತ್ಯದಲ್ಲಿ ಏನೇನಿಲ್ಲ ಎಲ್ಲ ಇದೆ. ಸಾಹಿತ್ಯದ ಮುಖಾಂತರನೇ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಈ ಒಂದು ಸಮಾರಂಭ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಅಗೇನ್ ನಾನು ಗುರುವಂದನ ಸಂದರ್ಭದಲ್ಲಿ ಹೇಳಿದ್ದೆ, ಲಿಟರೇಚರ್ ಸ್ಟೂಡೆಂಟ್ಸ್ ಇಂದ ಮಾತ್ರ ಇಂಥ ಇನಿಷಿಯೇಟಿವ್ಗಳು ಬರುತ್ತೆ ಇನ್ಸೈಟ್ಸ್ ಅಲ್ಲಿ, ರೈಟ್? ಸಾಹಿತ್ಯ ಅಂತ ಒಂದು ಬಾಂಧವ್ಯವನ್ನು ಬೆಳೆಸುತ್ತೆ. ಇದೊಂದು ಯಾವುದೋ ಒಂದು ಸೈಂಟಿಫಿಕ್, ಅದೊಂದು ಫಿಲಾಸಫಿಕಲ್ ಅಂತ ಅನ್ಸಲ್ಲ. ಇದು ಒಂದು ಸೈನ್ಸ್ ಸಬ್ಜೆಕ್ಟ್ ಓದೋದಕ್ಕಾದ್ರೆ, ಯಾವುದೋ ಒಂದು ಫಿಲಾಸಫಿಕಲ್ ಸಬ್ಜೆಕ್ಟ್ ಓದ್ಬೇಕಾದ್ರೆ ಅಲ್ಲಿ ಒಂದು ಭಾವನೆಗಳ ಒಡನಾಟ ಇರೋದಿಲ್ಲ. ಸಾಹಿತ್ಯದಲ್ಲಿ ಭಾವನೆಗಳ ಒಡನಾಟ ಇರುತ್ತೆ. ನಿಮ್ಮಲ್ಲಿ ಅವ್ರು ಹೇಳಿದ ಹಾಗೆ ಪರಕಾಯ ಪ್ರವೇಶ ಅಂತ ಹೇಳಿದ್ರು ಅಲ್ವಾ? ಸೊ ಪಾತ್ರ, ಕತೆ ಅವೆಲ್ಲ ಯಾವುದಾದ್ರೂ ಒಂದು ವ್ಯಕ್ತಿ ಜೀವನ ಅಥವಾ ಸನ್ನಿವೇಶಕ್ಕೆ ಹೊಂದ್ಕೊಂಡೇ ಬಂದಿರುತ್ತೆ. ಸೊ ಸಾಹಿತ್ಯದೊಟ್ಟಿಗೆ ನೀವು ಗುರುತಿಸ್ಕೊಳ್ಬೋದು, ನಾವು ಗುರುತಿಸ್ಕೊಳ್ಬೋದು ಅಲ್ವಾ? ಸೊ ಅವೆಲ್ಲ ಒಂಥರ ಅಂತರಂಗದ ಕ್ರಿಯೆಗಳು. ಸಾಹಿತ್ಯ ಬುದ್ಧಿಜನ್ಯ ಕ್ರಿಯೆ ಅಲ್ಲ, ಅದು ಅನುಭವಜನ್ಯ ಕ್ರಿಯೆ. ಸೊ ಅಲ್ಲಿರುವ ಅನುಭವಗಳು, ಅದಕ್ಕಿಂತ ಮೀರಿ ಇಲ್ಲಿ ಅನುಭವಗಳು ಹಂಚ್ಕೊಳ್ಳೋದಕ್ಕೆ ಮಾತುಗಳು ಕಡಿಮೆ ಆಗ್ತವೆ. ಬಹಳ ಮನಸ್ಸು ತುಂಬಿ ಬಂತು ಈ ಒಂದು ಸಂದರ್ಭವನ್ನ ನಿಮ್ಮ ಜೊತೆ ಆನಂದಿಸೋದಕ್ಕೆ, ಹಂಗೆ ನನ್ನ ಸ್ನೇಹಿತ ಪ್ರದೀಪ್ ಜೊತೆ ಆನಂದಿಸೋದಕ್ಕೆ. ಇವೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್. ನಾವು ಶಿಕ್ಷಕ ವೃತ್ತಿಗೆ, ಅದು ವೃತ್ತಿ ಅಂತ ಕರೆಯೋಕೆ ಇಷ್ಟಪಡೋದಿಲ್ಲ, ಇದು ವೃತ್ತಿ ಅಂತ ಕರೆಸ್ಕೊಳಕ್ಕೆ ಇದೊಂಥರ ಪ್ಯಾಷನ್. ಈ ಕನ್ನಡ ವರ್ಡ್ ಏನಂತಾರೆ? ಏನ್ ಪ್ರದೀಪ್? ಉತ್ಸಾಹ ಅಲ್ಲ, ಪ್ಯಾಷನ್. ಈ ಕನ್ನಡ ವರ್ಡ್ ಏನಂತಾರೆ ನೋಡಿ. ಕನ್ನಡ ಮೇಷ್ಟ್ರಿಗೆ ಕನ್ನಡ ಬರೋದಿಲ್ಲ. ಶಿಕ್ಷಕನು ಒಮ್ಮೊಮ್ಮೆ ಪ್ರಶ್ನೆಯಲ್ಲೇ ಉಳಿದು ಬಿಡ್ತಾನೆ, ಅವನಲ್ಲೂ ಉತ್ತರಗಳು ಸಿಗೋದಿಲ್ಲ. ಉತ್ತರಗಳನ್ನು ಹುಡುಕೋದೇ ಬದುಕು, ಅದೇ ಅನ್ವೇಷಣೆ. ಬದುಕೇ ಒಂದು ಅನ್ವೇಷಣೆ. ಇಟ್ ಈಸ್ ಎಕ್ಸ್ಪ್ಲೋರೇಷನ್. ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ ತಕ್ಷಣ ಇನ್ನೊಂದು ಪ್ರಶ್ನೆ ಎದುರಾಗುತ್ತೆ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ ತಕ್ಷಣ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ. ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ಲೋರೇಷನ್. ಹುಡುಕಾಟವೇ ಬದುಕು. ಪರಿಪೂರ್ಣತೆ ದಕ್ಕೋದಿಲ್ಲ. ಇದು ಒಂದು ಹೆಜ್ಜೆ. ಇವತ್ತು ನೀವು ಒಂದು ಆಯೋಜನೆ ಮಾಡಿದ್ವಿ, ಒಂದು ಹೆಜ್ಜೆ. ಇದಾದ್ಮೇಲೆ ಏನು? ನಾಳೆ ಒಂದು ಪ್ರಶ್ನೆ ಕಾಡುತ್ತೆ ನಿಮಗೆ. ಇವತ್ತು ಪ್ರಶ್ನೆ ಕಾಡಿತ್ತು, ಶಿಕ್ಷಕ ದಿನಾಚರಣೆ ಹೆಂಗ್ ಮಾಡಬೇಕು ಅಂತ, ಅದಕ್ಕೆ ಉತ್ತರ ಕಂಡುಕೊಂಡ್ರಿ. ನಾಳೆ ಒಂದು ಪ್ರಶ್ನೆ ಕಾಡುತ್ತೆ, ನಾಡಿದ್ದೊಂದು ಪ್ರಶ್ನೆ ಕಾಡುತ್ತೆ ಅಲ್ವಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒದಗಿಸೋದಕ್ಕೆ ಯಾರು ನೆರವಾಗ್ತಾರಲ್ಲ ಅವರೇ ಗುರು, ರೈಟ್? ಅದು ವ್ಯಕ್ತಿ ಆಗಿರ್ಬೋದು, ಸನ್ನಿವೇಶ ಆಗಿರ್ಬೋದು ಅಲ್ವಾ? ಒಂದು ಸಸ್ಯದಿಂದ ಪಾಠ ಕಲಿಯೋದಿರುತ್ತೆ, ಒಂದು ಪ್ರಾಣಿಯಿಂದ ಪಾಠ ಕಲಿಯೋದಿರುತ್ತೆ. ಬದುಕಲ್ಲಿ ಹೆಜ್ಜೆ ಹೆಜ್ಜೆಗೂ ಒದಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಸಹಕಾರಿ ಯಾರು ಆಗ್ತಾರೋ ಅವರೇ ಗುರುವಾಗಿ ನಿಲ್ತಾರೆ. ಗುರು ಅಂದ್ರೆ ಒಂದು ಚೈತನ್ಯ ಶಕ್ತಿ, ಅದು ಸ್ಥಾವರ ಶಕ್ತಿ ಅಲ್ಲ, ಒಂದು ಜಂಗಮ ಶಕ್ತಿ, ಅದೊಂದು ಜೀವಂತ ಶಕ್ತಿ ಅದು ಅಲ್ವಾ? ನಿಮ್ಮಲ್ಲಿ ಪ್ರವಹಿಸ್ತಾನೆ ಇರುತ್ತೆ, ಸಮಾಜದಲ್ಲಿ ಪ್ರವಹಿಸ್ತಾನೆ ಇರುತ್ತೆ. ಆ ಗುರುಶಕ್ತಿಯನ್ನು ಬಿಟ್ಟು ಹೋದಂತ ಅನೇಕ ಮಹನೀಯರ ಹೆಸರು ಸ್ಮರಿಸಿದ್ರಿ ನೀವು. ಅನೇಕ ಮಹನೀಯರು, ನಮ್ಮ ಜ್ಯೋತಿ ಬಾಪುಲೆ ಅವರ ಹೆಸರು ಹೇಳಿದ್ರು, ಸಾವಿತ್ರಿ ಬಾಪುಲೆ ಅವರ ಹೆಸರು ಹೇಳಿದ್ರು. ಗುರು ಮಹನೀಯರು ಬಿಟ್ಟ ಪರಂಪರೆಯಲ್ಲಿಯೇ ಬದುಕನ್ನು ಕಟ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ನಿಮಗೆ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಹೆಸರು ಕೇಳಿರ್ತಾರ, ಅವ್ರ ಮಾತುಗಳನ್ನೆಲ್ಲ ಕೇಳಿರ್ತಾರ. ಯಾವುದೋ ಜಗತ್ತಲ್ಲಿ ಅರಿಯದನ್ನ ಹೇಳ್ತಿದ್ದಾರೆ ಅಂತ ಅನ್ಸೋದಿಲ್ಲ. ಆದ್ರೂ ಅವ್ರು ಹೇಳಬೇಕಾದ್ರೆ ಅಲ್ಲಿರುವಂತಹ ಭಾವ, ಅಲ್ಲಿರುವಂತಹ ಆತ್ಮೀಯತೆ ನಮ್ಮಲ್ಲಿ ಏನೋ ಹೊಸತನ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು,
ಒಂದು ಯಾವುದೋ ಒಂದು ವಿಡಿಯೋ ಕೇಳಿದೆ, ತಾಳ್ಮೆಯ ಬಗ್ಗೆ ಮಾತಾಡ್ತಾ ಇದ್ರು. ಪೇಷನ್ಸ್, ಇವಾಗ 9 ಗಂಟೆ ಅವರು ಪೇಷನ್ಸ್ ಇಂದ ಕೂತ್ಕೊಂಡಿದ್ದೀರಲ್ಲ, ತಾಳ್ಮೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಸಾಧಕನಿಗೆ ಇರಬೇಕಾದಂತ ತಾಳ್ಮೆ, ರೈಟ್? ಆ ತಾಳ್ಮೆ ಮತ್ತು ಪರಿಶ್ರಮ ಎರಡು ಬೇಕೇ ಬೇಕು ಮನುಷ್ಯನಿಗೆ. ತಾಳ್ಮೆ ಮತ್ತು ಪರಿಶ್ರಮ ಎರಡು ಬೇಕೇ ಬೇಕು. ಈ ಒಂದು ಸನ್ನಿವೇಶಗಳಲ್ಲಿ ಆ ತಾಳ್ಮೆನೂ ಕಡಿಮೆ, ಪರಿಶ್ರಮನೂ ಕೂಡ ಕಡಿಮೆ. ಎಲ್ಲ ಫಾಸ್ಟ್ ಫುಡ್ ಕಲ್ಚರು, ಇಮಿಡಿಯೇಟ್, ಎಲ್ಲ ಶಾರ್ಟ್ ನೋಟ್ಸ್ ಬೇಕು, ಎಲ್ಲರಿಗೂ ಕ್ವಿಕ್ ಬೈಟ್ಸ್ಗಳು ಬೇಕು, ಸಿನಾಪ್ಸಿಸ್ಗಳು ಬೇಕು ಅಲ್ವಾ? ನಿರಂತರ ಪರಿಶ್ರಮ ಮತ್ತು ತಾಳ್ಮೆಯನ್ನು ಕಂಡುಕೊಳ್ಳೋಕೆ ಆ ಮನಸ್ಥಿತಿನ ಇಲ್ದಾರಂಗ್ ಆಗ್ಬಿಟ್ಟಿದೆ ಅಲ್ವಾ? ಒಂದು 2 ತಿಂಗಳು ಕ್ಲಾಸಿಗೆ ಬಂದ್ಬಿಟ್ಟು 3ನೇ ತಿಂಗಳು ಬೇಜಾರಾಗ್ಬಿಡುತ್ತೆ. ಆನ್ಲೈನ್ ನೋಡ್ಕೊಂಡ್ರೆ ಆಯ್ತು ಬಿಡು, ಇನ್ಯಾರು ನೋಟ್ ಸಿಗುತ್ತೆ ಬಿಡು. ಆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ಒಂದು ಉತ್ತರ ತಪ್ಪಾದ್ರೆ ಇನ್ನೊಂದು ಉತ್ತರ ಬರ್ಕೊಂಡ್ಬರ್ಬೇಕು, ತಾಳ್ಮೆ ಇಲ್ಲ, ಪರಿಶ್ರಮ ಇಲ್ಲ. ನಾನು ಜನರಲೈಸ್ ಮಾಡ್ತಾ ಇಲ್ಲ, ರೈಟ್? ಆ ಮನಸ್ಥಿತಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಅದನ್ನ ಗೆಲ್ಲಬೇಕು. ವಿ ಹ್ಯಾವ್ ಟು ಓವರ್ಕಮ್ ಅವರ್ ಓನ್ ಇನ್ಕಾಂಪಿಟೆನ್ಸಿಸ್. ಸವಾಲುಗಳು ಅಂತ ಬಂದ UPS ಸವಾಲು ಹಾಕೋದಿಲ್ಲ ನಿಮಗೆ, ನಿಮ್ಮಲ್ಲಿರುವ ಸವಾಲುಗಳೇ ನಿಮಗೆ ಎದುರಾಗಿ ನಿಂತ್ಕೊಳ್ಳುವಂಥದ್ದು. ನೀವು ಓದ್ಬೇಕಾದ್ರೆ ನಿಮಗೆ ಯಾವುದು ಪಠ್ಯ ಕಷ್ಟ ಅಂತ ಅನ್ಸಿದೆಯಾ? ಯಾವ್ದಪ್ಪ ಬಹಳ ಕಷ್ಟವಾಗಿರೋದು? ಯಾವ್ದು ಕಷ್ಟ ಇದೆ? ಒಂದು ಹಿಸ್ಟ್ರಿ ಕಷ್ಟ ಆಗುತ್ತೆ ನಿಮಗೆ, ಒಂದು ಕತೆ, ಸಂವಿಧಾನ ಕಷ್ಟ ಆಗುತ್ತಾ? ಏನು ಓದಿಲ್ದವರ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಆರ್ಟಿಕಲ್ಸ್ಗಳು ಹೇಳ್ತಾರೆ. ಅದಕ್ಕೆ ಜ್ಞಾನ, ಪುಸ್ತಕ ಜ್ಞಾನ ಇರಲೇಬೇಕು ಅಂತೇನಿಲ್ಲ. ಅಷ್ಟು ಸುಲಭವಾಗಿ ದಕ್ಕಬಹುದಾದ ನಿಮ್ಗೆ ಯಾಕೆ ಸವಾಲಾಗಿ ಕಾಡುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿರೋ ಪ್ರಶ್ನೆಗಳು. ಯು ಕೆನಾಟ್ ಓವರ್ಕಮ್ ಯುವರ್ ಓನ್ ಇನ್ಕಾಂಪಿಟೆನ್ಸಿಸ್. ಅವಾಗ ಯಾರು ಗುರು? ಅರಿವೇ ಗುರು. ಅವಾಗ ಯಾರು ಗುರು? ನಿಮಗೆ ನೀವೇ ನಿಮ್ಮಲ್ಲಿರುವ ಗುರುತ್ವ ಶಕ್ತಿಯನ್ನು ಕಂಡುಕೊಳ್ಬೇಕು ಅಲ್ವಾ? ಸೊ ವಚನಕಾರರು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರಬೇಕು. ಅರಿವೇ ಗುರು, ಆಚಾರವೇ ಶಿಷ್ಯ. ನಿಮ್ಮ ಅರಿವು ನಿಮ್ಮನ್ನು ನಡೆಸಬೇಕು ಕೈ ಹಿಡಿದು. ಪಾಠ ಮಾಡ್ಬೇಕಾದ್ರೆ ಇಲ್ಲಿ ಗುರುಗಳಿರ್ತಾರೆ, ಮನೆಯಲ್ಲಿ ಅಲ್ಲಿ ಗುರುಗಳಿರ್ತಾರೆ. ಕ್ಲಾಸ್ ರೂಮ್ ಅಲ್ಲಿರೋ ಗುರುಗಳು ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ, ಮನೆಯಲ್ಲಿರೋ ಗುರುಗಳು ಕ್ಲಾಸ್ ರೂಮ್ ಬರೋಕ್ಕಾಗೋದಿಲ್ಲ. ಎರಡೂ ಗುರುಗಳು ನಿಮ್ಮ ಮನಸ್ಸೊಳಗೆ ಇರೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸೊಳಗಡೆ ನೀವೇ ಗುರುಗಳು. ನೀವು ಅಲ್ಲಿ ಕುತ್ಕೊಂಡಿದ್ದೀರಾ ಅಂತ ಅಷ್ಟು ಮಾತ್ರ ಕಾಣುತ್ತೆ. ನೀವು ಪಾಠ ಕೇಳ್ತೀರಾ, ಅದು ನನ್ಗೆ ಕಾಣೋದಿಲ್ಲ. ಅದು ಯಾರಿಗೆ ಕಾಣುತ್ತೆ? ನಿಮ್ಮೊಳಗಿರುವ ಗುರು ಕಾಣುತ್ತೆ. ಸೊ ವಚನ ಸಾಹಿತ್ಯ ಅಲ್ಟಿಮೇಟ್. ಅರಿವೇ ಗುರು, ಆಚಾರವೇ ಶಿಷ್ಯ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗುರು ಅನ್ನುವಂಥದ್ದು ಒಂದು ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ, ಅದೊಂದು ಪರಂಪರೆಗೆ ಸಂಬಂಧಿಸಿದ್ದು. ಅದರಿಂದ ಸಮಾಜಗಳು ಉದ್ಧಾರ ಆಗ್ತವೆ, ದೇಶಗಳು ಉದ್ಧಾರ ಆಗ್ತವೆ, ಪ್ರಪಂಚ ಉದ್ಧಾರ ಆಗುತ್ತೆ ಅಲ್ವಾ? ಆ ಗುರು ಪರಂಪರೆಯನ್ನ ಉಳಿಸ್ಕೊಂಡ್ಬರೋದಕ್ಕೆ ಇಂಥ ಒಂದು ಸಂದರ್ಭಗಳು ಕಾರಣೀಕೃತವಾಗ್ತವೆ. ಇವೆಲ್ಲ ನಮ್ಮ ಶಿಕ್ಷಕರನ್ನ ನಾವು ಸ್ಮರಿಸೋದಕ್ಕೊಂದು ಶಿಕ್ಷಣಗಳು. ಇವೆಲ್ಲ ನಾವು ಬಾಲ್ಯದಿಂದಲೂ ಕೂಡ ಎಷ್ಟೋ ನನ್ನಂಥ ಕುಟುಂಬದಲ್ಲಿ ಅಷ್ಟೊಂದು ಬೆಂಬಲ ಇರೋದಿಲ್ಲ, ಅಥವಾ ಕುಟುಂಬದಲ್ಲಿರೋ ಅರ್ಥ ಮಾಡ್ಕೊಳ್ತಿರೋದಿಲ್ಲ. ಆದ್ರೆ ಕುಟುಂಬಸ್ಥರು ಮಾಡದಿರುವ ಜವಾಬ್ದಾರಿಗಳನ್ನ ಶಿಕ್ಷಕರು ಮಾಡಿರ್ತಾರೆ, ನಿಸ್ವಾರ್ಥವಾಗಿ ಮಾಡಿರ್ತಾರೆ. ಅವರಿಗೆ ನಾವೇನು ಆಸ್ತಿಯಲ್ಲಿ ಪಾಲು ಕೊಡೋದಿಲ್ಲ ಅಲ್ವಾ? ನನಗೆ ಎಷ್ಟೋ ನನ್ನ ಬಾಲ್ಯದಿಂದಲೂ ಕೂಡ ಶಿಕ್ಷಕರು ಮನೆ ಕರ್ಕೊಂಡು ಊಟಕ್ಕೆ ಹಾಕಿದ್ದಾರೆ ನನಗೆ ಅಲ್ವಾ? ನಮ್ಮ ಮನೆಯವರು ಸಮಾಧಾನ ಮಾಡಲಿಲ್ಲ, ಅವ್ರ ಕಡೆ ಸಮಾಧಾನ ಮಾಡಿದ್ದಾರೆ ನನಗೆ, ರೈಟ್? ನಮ್ಮ ಮನೇಲಿ ಹೇಳ್ಕೊಡ್ಲಿಲ್ಲ ಅಂದಾಗ ಟ್ಯೂಷನ್ಗೆ ಕರೆದ್ಬಿಟ್ಟು ಫ್ರೀಯಾಗಿ ಟ್ಯೂಷನ್ ಮಾಡಿದ್ದಾರೆ ನನಗೆ, ರೈಟ್? ಅವೆಲ್ಲ ಅವ್ರೆಲ್ಲಿದ್ರು ನಂಗೆ ಈಗಲೂ ಗೊತ್ತಿಲ್ಲ. ಬಟ್ ಆ ಒಂದು ಕರ್ತವ್ಯವನ್ನು ಮಾಡಿದ್ರು ಅವರು ಮರೆಯಾಗ್ಬಿಟ್ರು. ಈ ಸಂದರ್ಭದಲ್ಲಿ ಆ ಒಂದು ಪರಂಪರೆ, ಅದೇ ಹೇಳಿದ್ದು, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರು ನನ್ನ ಸ್ಮರಣೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನಂತರ ನನ್ನ ವೃತ್ತಿಯಲ್ಲಿ ಆ ಮೌಲ್ಯಗಳನ್ನ ಕಳ್ಕೊಳಕ್ ಪ್ರಯತ್ನ ಪಡ್ತೇನೆ. ನೀವು ನಮ್ಮನ್ನು ನೋಡ್ಬಿಟ್ಟು ನೀವು ನಾಳೆ ಶಿಕ್ಷಕರಾದಾಗ ನೀವು IAS ಆಫೀಸರ್ ಆಗಬೇಕು. ಶಿಕ್ಷಕರಾಗೋದು ಅಂತ ಹೇಳಿದ್ರೆ ವೃತ್ತಿ ಜೀವನ ಮಾಡಬೇಕು ಅಂತೇನಿಲ್ಲ. ನಿಮ್ಮಲ್ಲಿಂದ ಸಮಾಜಕ್ಕೂ ಪಾಠಗಳು ಹಲವಾರು ರೀತಿಯಲ್ಲಿ ಸಿಗುತ್ತೆ. ನೀವು ಮೌಲ್ಯಗಳನ್ನ ಕಾಪಾಡ್ಕೊಳ್ತೀರಿ. ಸೊ ಈ ಒಂದು ಶಿಕ್ಷಕರ ದಿನಾಚರಣೆ ಅಂತ ಒಂದು ಗುರು ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೊಂದು ಕಾರಣ ಆಗುತ್ತೆ. ಅಗೇನ್ ನಿಮ್ಮೆಲ್ಲರ ಕಲಾವಂತಿಕೆಗೆ ಹಾಡು, ಹಾಸ್ಯ, ಭಾಷಣ ಇವೆಲ್ಲ ತುಂಬಾ ಖುಷಿ ಕೊಡ್ತು, ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡ್ತು. ಇದು ನಾವು ಕಂಡುಕೊಳ್ಳುವ ತೃಪ್ತಿ ನಮ್ಮ ಕೆಲಸದಲ್ಲಿ. ಒನ್ಸ್ ಅಗೇನ್ ಇದನ್ನ ಆಯೋಜನೆ ಮಾಡಿದಂಥವ್ರಿಗೆ, ಇಲ್ಲಿ ಪ್ರದರ್ಶನಗಳನ್ನ ಕೊಟ್ಟಂಥವ್ರಿಗೆ, ಸಹನೆಯಿಂದ ಕುಳಿತಂಥವ್ರಿಗೆ, ನನ್ನ ಜೊತೆಯಾದಂಥವ್ರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದ. ದೇವರು ನಿಮಗೆ ಯಶಸ್ಸನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಆಯುಷ್ಯವನ್ನ ಕೊಡ್ಲಿ, ಸುಖವನ್ನ ಕೊಡ್ಲಿ, ನೆಮ್ಮದಿಯನ್ನ ಕೊಡ್ಲಿ, ಪ್ರೀತಿಯನ್ನ ಕೊಡ್ಲಿ. ಧನ್ಯವಾದ. ಇಬ್ರು ಗುರುಗಳಿಗೆ ಧನ್ಯವಾದಗಳು. ಮನದ ಗುಡಿಯೊಳಗೆ ಗುರುವೆಂಬ ದೈವವು ಅಕ್ಷರವೆಂಬ ದೀಪ ಹಚ್ಚಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕನ್ನು ನೀಡಿ ಶಿಸ್ತು, ಸಹನೆ, ಪ್ರಾಮಾಣಿಕತೆ ಎಂಬ ಮೌಲ್ಯಗಳನ್ನು ಕಲಿಸಿ ಉತ್ತಮ ಮಾರ್ಗದರ್ಶನ ನೀಡಿ ನಡೆ ನುಡಿಗಳ ಬಗ್ಗೆ ಕಲಿಸಿ ಬದುಕಿಗೆ ಅತಿ ದೊಡ್ಡ ಶಕ್ತಿಗಳಾಗುವ ಸಾಮರ್ಥ್ಯ ಇರೋದು ಕೇವಲ ಶಿಕ್ಷಕರಿಗೆ ಮಾತ್ರ. ಈ ಕಾರ್ಯಕ್ರಮವನ್ನು ಅಂತ ಎಲ್ಲ ಶಿಕ್ಷಕರಿಗೆ ಸಮರ್ಪಿಸುತ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕುಮಾರಿ ನಿಸರ್ಗ ಇವರಿಂದ. ನನ್ನ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ದಿನ ಶಿಕ್ಷಕರ ದಿನ. ನಾವು ನಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವಂತಹ ಸದಾವಕಾಶವನ್ನು ಪಡೆದಿದ್ದೀವಿ. ಅದಕ್ಕೆ ನಾವು ಭಾಗ್ಯವಂತರು ಅಂತ ಹೇಳ್ಬೋದು.
ಗುರುವೇ ವಾಣಿ, ಗುರುವೇ ಶಕ್ತಿ, ಗುರುವೇ ಸರ್ವ ಪ್ರಯತ್ನಗಳ ಸಾಧಕ, ಗುರುವೇ ಕಾರ್ಯರೂಪಿ, ಗುರುವೇ ಕರ್ತೃಸ್ವರೂಪಿ ಅಂತಹ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ಈ ವೇದಿಕೆ ಮೇಲೆ ಪ್ರತಿಯೊಬ್ಬರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದು ನಮ್ಮ ಹೃದಯನ ಸ್ಪರ್ಶಿಸಿದೆ. ಈ ಶಿಕ್ಷಕರು ನಮ್ಮ ಜೀವನದ ದಾರಿದೀಪ, ಮಾರ್ಗದರ್ಶಕರು ಹಾಗೂ ನಮ್ಮ ಜೀವನವನ್ನ ಅರ್ಥಪೂರ್ಣಗೊಳಿಸುವ ದೈವ ಸ್ವರೂಪಿಗಳಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನಮ್ಮ ನೆಚ್ಚಿನ ಇನ್ಸೈಟ್ಸ್ IASನ ಐಚ್ಛಿಕ ವಿಷಯ ಕನ್ನಡ ಬೋಧಕರಾದ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಮತ್ತು ನಮ್ಮೆಲ್ಲರ ಕಡೆಯಿಂದ ಕಿರುಕಾಣಿಕೆ ಹಾಗೂ ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀ ಪ್ರದೀಪ್ ಸರ್ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ, ಅಕ್ಷರ ಕಲಿಸೋ. ಈ ದಿನದ ಈ ಸುಂದರ ಸಮಾರಂಭ ತನ್ನ ಸಮಾರೋಪ ಹಂತಕ್ಕೆ ಬಂದಿದೆ. ಕಡೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿಗಾಗಿ ಶ್ರಮಿಸಿದ ಎಲ್ಲ ನನ್ನ ಸಹಪಾಠಿ ಮಿತ್ರರಿಗೂ ಹಾಗೂ ಕಾಣದ ಕೈಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಉಪನಿಷತ್ತುಗಳು ಸಾರ್ತವೆ. ತಂದೆ ತಾಯಿಗಳ ನಂತರ ಶಿಕ್ಷಕರಿಗೆ ದೇವರ ಸ್ಥಾನ ಇದೆ. ಆ ಶಿಕ್ಷಕರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಸ್ನೇಹಿತರ ಕಡೆಯಿಂದನೇ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಭೋಜನವನ್ನು ಸ್ವೀಕರಿಸಿ. ಅವನು ಅನ್ನದಾತಾನೇ.